ನೀವೊಂದು ಸೆಂಟೆನ್ಸ್ ಯೂಸ್ ಮಾಡಿದ್ರಿ, ಏನೋ ಒಂದಷ್ಟು ಕಲ್ತಿರ್ತೀವಿ, ಆಚೆಗೆ ಬಂದಾಗ ಇನ್ನೊಂದಷ್ಟು ವಿಚಾರಗಳು ಅರ್ಥ ಆಗಿರುತ್ತೆ ಅಂತ. ಸೊ ಏನು ಕಲ್ತ್ರಿ? ಮ್ಯಾಮ್, ನಾನು ಈ ಶೋಯಿಂದ ಆ್ಯಕ್ಚುಲಿ ತುಂಬ ಜನ ಹೇಳಿದ್ರು ನಾನು ಟೈಮ್ ಸೆನ್ಸ್ ಕಲಿತೆ, ನಾನು ಉಪವಾಸ ಇರೋದನ್ನು ಕಲಿತೆ. ಸೊ ನಾನು ಅದನ್ನೆಲ್ಲ ಬಿಟ್ಟು ಅಪಾರ್ಟ್ ಫ್ರಮ್ ಆಲ್ ದಿಸ್ ನನಗೆ ನಾನು ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಹೌ ಪ್ಲ್ಯಾನ್ಡ್ ಐ ಆಮ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಅಂದರೆ ಸೊ ನಾನು ಮನೆ ಒಳಗೆ ಹೋಗ್ಬೇಕಾದ್ರೆ ಏನು ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದೆ, ಸೊ ಅಷ್ಟೂ ನನಗೆ ಕೈ ಹಿಡಿದಿದ್ದಕ್ಕೆ ನಾನು ಮೇ ಬಿ ಫೈನಲ್ ಸ್ಟೇಜ್ ತನಕ ಬರೋದಕ್ಕೆ ಈಸಿ ಆಯಿತು. ಆ್ಯಂಡ್ ನನ್ನನ್ನು ನಾನು ಸೆಲ್ಫ್ ಕಂಟ್ರೋಲ್ ಕಲ್ತ್ಕೊಂಡೆ, ಆ್ಯಂಡ್ ಎಮೋಷನ್ನ ಹೋಲ್ಡ್ ಮಾಡೋದನ್ನು ಕಲ್ತ್ಕೊಂಡೆ. So these are all the things which I learned from the Big Boss house. ಏನು ಪ್ಲ್ಯಾನ್ ಮಾಡಿದ್ರಿ? ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ ಹೋಗ್ತಾರೆ. ಫಸ್ಟ್ಲಿ ನಂಗೆ ಗೊತ್ತಿಲ್ಲ ನಿಮ್ಮ ಟ್ರಿಗರ್ ಏನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅಂತ. ನಿಮ್ಮ ಟ್ರಿಗರ್ ಏನಾಗಿತ್ತು ಇವತ್ತು ಅದನ್ನು ಹಿಂದೆ ತಿರುಗಿ ನೋಡಿದ್ರೆ? ಆ ಟ್ರಿಗರ್ ವಾಸ್ ಇಟ್ ವರ್ತ್ ಆಲ್ ದಿ ಎಕ್ಸ್ಪೀರಿಯನ್ಸ್? ಎಕ್ಸಾಕ್ಟ್ಲಿ ಮ್ಯಾಮ್. ಅಂದರೆ ನನಗೆ ಈ ಒಂದು 4 ವರ್ಷ ಜರ್ನಿ ಏನಿದೆ, ಅಂದರೆ ಆಫ್ಟರ್ ಪದ್ಮಾವತಿ ನಂದು ಏನು ಜರ್ನಿ ಇದೆ, ಐ ರಿಯಲಿ ವಾಂಟೆಡ್ ಟು ಗೆಟ್ ಇನ್ ಟು ಸಿನಿಮಾಸ್ ಮೋರ್. ಸಿನಿಮಾ ಮಾಡಬೇಕು, ಏನು ಈ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳೆಲ್ಲರದು ಇದ್ದೇ ಇರುತ್ತೆ, ನಾನೊಬ್ಬ ಸೂಪರ್ ಸ್ಟಾರ್ ಆಗಬೇಕು, ಇಲ್ಲ ನಾನು ಒಂದಷ್ಟು ಸಿನಿಮಾಗಳು ಹಿಟ್ ಕೊಡಬೇಕು, ಆ ಪ್ರೋಸೆಸ್ಸಲ್ಲಿದ್ದೆ. ಸೊ ಆ ಟೈಮಲ್ಲಿ ನನಗೆ ಬಂದಂಥ ಕ್ವಶನ್ಸ್ಗಳೇನೆಂದರೆ ಪ್ರೊಡ್ಯೂಸರ್ಸ್ ಕಡೆಯಿಂದ ಆಗಲಿ, ಡೈರೆಕ್ಟರ್ಸ್ ಕಡೆಯಿಂದ ಆಗಲಿ, ಸೊ ವೇರ್ ಇಸ್ ದ ಮಾರ್ಕೆಟ್, ನೀನನ್ನು ಹಾಕ್ಕೊಂಡು ಮಾಡಿದ್ರೆ ಏನು? ಸೊ ದಿಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ನೀನು ಎಷ್ಟು ಜನಕ್ಕೆ ಪರಿಚಯ ಇದೆಯಾ, ಸೀರಿಯಲ್ ಜನ ಬರ್ತಾರಾ ಸಿನಿಮಾ ಥಿಯೇಟ್ರಿಗೆ? ದಿಸ್ ಆಲ್ ದ ಕ್ವಶನ್ಸ್. ಸೊ ಸೀರಿಯಲ್ ಜನ ನಿನ್ನನ್ನು ಟಿ ವಿಲಿ ಮಾತ್ರ ಇಷ್ಟಪಟ್ಟಿದ್ದಾರೆ, ಸಿನಿಮಾದಲ್ಲಿ ಹೆಂಗೆ ಇಷ್ಟಪಡ್ತಾರೆ? ಆ್ಯಂಡ್ ಮಾಡಿರೋ ಸಿನಿಮಾಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ? ಆ್ಯಂಡ್ ಯಾರು ನನ್ನನ್ನು ಬೇಡ ಅಂದಿಲ್ಲ ಇವತ್ತುವರೆಗೂ. ಅಂದರೆ ಈ ಪಾತ್ರಕ್ಕೆ ನೀನು ಸೂಟ್ ಆಗಲ್ಲ, ನೀನು ಮಾಡಲ್ಲ ಅಂತ ನನ್ನ ಹತ್ರ ಯಾರೂ ಹೇಳಿಲ್ಲ. ಬಟ್ ವಾಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ? ಆ್ಯಂಡ್ ಎಲ್ಲರೂ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಈವನ್ ನಾನು MBA ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಅರ್ಥ ಆಗುತ್ತೆ ಅವರು ಏನು ಪಾಯಿಂಟ್ ಔಟ್ ಮಾಡಿ ಕೇಳ್ತಾ ಇದ್ದಾನೆ ಅಂತ. ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಗೆಟ್ ದಿಸ್ ಶೋ ಬಿಕಾಸ್ ಐ ಕನೆಕ್ಟ್ ಟು ಪೀಪಲ್. ಆ್ಯಂಡ್ ನಿಮ್ಮದು ಅಂತ ಒಂದು ಮಾರ್ಕೆಟ್ ಬೆಳೆಯುತ್ತೆ, ಅಂದರೆ ನನಗೆ ಅಂತ ಒಂದಷ್ಟು ಸೆಟ್ ಆಡಿಯನ್ಸ್ಗಳು ಸಿಗ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಬಿಕಾಸ್ ನನ್ನನ್ನು ಇಷ್ಟು ದಿನ ಪಾತ್ರಗಳಾಗಿ ನೋಡಿದರು, ಒಂದು ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರಾಗಿ ನೋಡಿದರು. ಆ್ಯಂಡ್ ಬೀಯಿಂಗ್ ಮೀ, ನಾನೇನಿದ್ದೀನಿ ಅಂತ ನಾನು ತೋರ್ಸೋದಕ್ಕೆ ಒಂದು ವೇದಿಕೆ ಸಿಗ್ತಾ ಇದೆ ಅಂತಂದರೆ ವೈ ಡೋಂಟ್ ಐ ಹೋಗಿ ತೋರಿಸ್ಕೋಬೋದಲ್ಲ. ವಾಟ್ ಐ ಆಮ್ ಫಿಟ್ ಇಂಟು ನನ್ನ ಇಡೀ ಶೋ ಪೂರ್ತಿ ನಾನು ಅದನ್ನೇ ಪೋರ್ಟ್ರೇ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಇರೋದೇ ಹಂಗೆ. ನನಗೇನು ಇಷ್ಟ ಅಂತ ನಾನು ಅದನ್ನು ಕ್ಲಿಯರಾಗಿ ಜನಕ್ಕೆ ಹೇಳ್ತಾ ಹೋದೆ ಎಲ್ಲ ಕಡೆನೂ. ನನಗೆ ಸಿನಿಮಾ ಇಷ್ಟ, ನಾನು ದೊಡ್ಡ ಪಾತ್ರವಾಗಿ ಬೆಳಿಬೇಕು, ಆ್ಯಸ್ ಎನ್ ತ್ರಿವಿಕ್ರಮ್ ಆಗಿ ಕ್ಯಾರೆಕ್ಟರಾಗಿ ತುಂಬ ದೊಡ್ಡ ಹೆಸರು ಮಾಡಬೇಕು ಅಂತ. ಆ್ಯಂಡ್ ಅದನ್ನು ನಾನು ಯಾವಾಗಲೂ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ವೈ ಐ ಕೇಮ್ ಯುವರ್ ಅಂತ. ದಟ್ ಈಸ್ ವೇರ್ ನನಗೆ ಆ ಶೋ ತುಂಬ ಹತ್ರ ಆಗ್ತಾ ಹೋಯಿತು. ಆ್ಯಂಡ್ ಆ ಕಪ್ ಗೆಲ್ಲೋದು ಅನ್ನೋದಕ್ಕಿಂತ ನಂಗೆ ಜನದ ಮನಸ್ಸೊಳಗೆ ನಾನೇನು ಅಂತ ತಿಳಿಸ್ಬೇಕಾಯಿತು. ನನ್ನ ಆಚೆ ಬಂದಿದ ತಕ್ಷಣ, ಗೇಟಿಂದ ಆಚೆ ಬಂದಿದ ತಕ್ಷಣ ಅದೆಲ್ಲರಿಗೂ ಗೊತ್ತಾಯಿತು. ಸೊ ಫಿಟ್ ಇದ್ದಾನೆ ಹುಡುಗ, ಸೊ ಚೆನ್ನಾಗಿ ಕಾಣಿಸ್ತಾನೆ, ಸೊ ಜನಕ್ಕೆ ಹತ್ರ ಆಗ್ತಾನೆ, ಅವ್ನು ಮಾತಾಡೋ ಮಾತುಗಳು ಇಷ್ಟ ಆಗುತ್ತೆ, ಸೊ ಅವನಿರೋ ರೀತಿ ಇಷ್ಟ ಆಗುತ್ತೆ. ಇದೆಲ್ಲ ಒಂದು ಕ್ಯಾರೆಕ್ಟರಾಗಿ ಒಂದು ಸಿನಿಮಾಗೆ ಬೇಕಾಗಿರೋಂಥ ವಿಷಯಗಳು. ಸೊ ಅದಾದಮೇಲೆ ಬಂದಮೇಲೆ ನನಗೊಂದಷ್ಟು ಜನ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಹೇಳಿದ್ರು, ಯು ಸೂಟಬಲ್ ಫಾರ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಸಿನಿಮಾಗೆ ಸೂಟ್ ಆಗ್ತೀನಿ ಅಂತ. ಐ ಒನ್ ದ ಶೋ. ಸೊ ಅದಕ್ಕೆ ನನಗೆ ಈ ವೇದಿಕೆ ತುಂಬ ಹತ್ರ ಆಯಿತು. ಸೊ ನೀವು ಏನು ಅಂದ್ಕೊಂಡು ಒಂದು ರಿಸ್ಕನ್ನು ತೊಗೊಂಡು ಒಳಗಡೆ ಹೋದ್ರಿ, ಸೊ ಅದು ನಿಮಗೆ ಆಚೆಗೆ ಬಂದಮೇಲೆ ಅದು ಕನ್ವರ್ಟ್ ಅಂತೂ ಆಗಿದೆ. ಡೆಫಿನೆಟ್ಲಿ. ಸೊ ಇಲ್ಲಿ ವ್ಯಕ್ತಿತ್ವದ ಮೂಲಕ ಒಂದಷ್ಟು ನಿಮ್ಮ ಕರಿಯರ್ಗೆ ಪ್ಲಸ್ ಆಗುತ್ತೆ, ನೀವು ಇಷ್ಟೊತ್ತು ಹೇಳಿದ್ದು. ಇನ್ನೊಂದು, ನೀವು ಜೀವನನ ನೋಡೋ ರೀತಿಗೆ ಪ್ಲಸ್ ಆಗುತ್ತೆ. ಹೌದು. ಈಗ ನನ್ನ ವೈಯಕ್ತಿಕ ನಿಲುವು ಏನಂದ್ರೆ, ಈಗ ನಾನು ರಶ್ಮಿ, ಈಗ 2025 ಹೊತ್ತಿಗೆ ನನ್ನ ಇವತ್ತಿನ ವಯಸ್ಸು, ನನ್ನ ಇವತ್ತಿನ ಲೈಫ್ನ ಇಲ್ಲಿವರೆಗೂ ಅನುಭವಗಳು ಏನೇನಿದೆ, ಇದು ನನ್ನನ್ನು ಒಂದು ವ್ಯಕ್ತಿಯಾಗಿ ಮಾಡಿರುತ್ತೆ. ಇದೇ ನಾನು 5 ವರ್ಷ ಅಲ್ಲಿವರೆಗೂ ಏನು ನೋಡಿದ್ನೋ ಆ ಫೇಸ್ ಆಫ್ ಲೈಫಲ್ಲೂ ಮತ್ತೆ ನಾನು ಹೆಂಗಿದ್ನೋ ಅದೇ ಎಕ್ಸಾಜುರೇಟ್ ಆಗಿರುತ್ತೆ. ಸೊ ಇವಾಗ ಹೋದ್ರೂ ಬೇರೆ ಆಗಿರುತ್ತೆ. ಸೊ ನಾನು ಹೇಳಿದ ಹಾಗೆ ನಮ್ಮ ಅನುಭವಗಳು ನಮ್ಮ ವ್ಯಕ್ತಿತ್ವನ ಬದಲಾಯಿಸ್ತಾ ಹೋಗುತ್ತೆ. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಆಚೆಗೆ ಬಂದಾಗ, ಆ್ಯಸ್ ಆನ್ ಟುಡೇ, ಇಡೀ ಜೀವನಕ್ಕೆ ಅಂತ ನಿಮ್ಮ ಜೊತೆಗೆ ಇಟ್ಕೊಳ್ಳುವಂಥ ಒಂದಷ್ಟು ವಿಚಾರಗಳು, ಒಂದು ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ ಅಂತ, ಇದು ಬಿಟ್ಟು ಬೇರೆ ಯಾವುದಾದ್ರೂ ಒಂದಷ್ಟು ಲೈಫನ್ನು, ಬದುಕನ್ನು ನೋಡೋ ಆಯಾಮಗಳೇ ಬದಲಾಯ್ತಾ? ಆ ಆಲೋಚನೆಗಳು ಎಷ್ಟು ನಿಮ್ಮನ್ನು ಕೆರಳಿಸಿದೆ, ಎಷ್ಟು ನಿಮ್ಮನ್ನು ವ್ಯಕ್ತಿಯಾಗಿ ಬದಲಾಯಿಸಿದೆ? ಮೇಡಮ್, ನನಗೆ ಈ ವೇದಿಕೆ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ 2-3 ಟೈಮ್ಸ್ ಕರೆದಿದ್ರು ನನಗೆ. 9-10 ಈ ಸೀಸನ್ ಎಲ್ಲ ಕರೆದಿದ್ರು. ವೆನ್ ದೇ ಕಾಲ್ ಮೀ, ಐ ವಾಸ್ ನೋ, ನಾನು ಬರೋಕ್ಕೆ ಇಷ್ಟ ಇಲ್ಲ ನನಗೆ ಈ ಶೋಗೆ, ಇಲ್ಲ ನನಗೆ ಏನೇನೋ ಪ್ರಾಬ್ಲಮ್ಸ್ ಇದೆ, ಈ ಥರ ಎಲ್ಲ ಸ್ಕಿಪ್ ಆಗಿದ್ದಿದೆ. ಸೊ ನೇರವಾಗಿ ಹೇಳೋಕ್ಕಾಗ್ದಲೆ ನಾನು ಯಾವಾಗಲೂ ಅನ್ಸೋದು ಏನು ಅಂತಂದರೆ, ಒಂದು ವೇದಿಕೆ ನಿನ್ನಂಗೆ ಕರೆಯುತ್ತೆ, ಸೊ ಆ ಯೋಗ್ಯತೆ ನೀನು ಸಂಪಾದನೆ ಮಾಡಿರ್ತೀಯ ಅಂತ. ಬಟ್ ಆ ವೇದಿಕೆಗೆ ಹೋಗಿ ನಿಲ್ಲೋದಕ್ಕೂ ನಿಂಗೆ ಆ ಯೋಗ್ಯತೆ ಇರಬೇಕಲ್ವಾ? ಅಂದರೆ ಆ ಯೋಗ್ಯತೆಗಳೇನು? ಸೊ ಈಗ ಒಂದು ಟೂರ್ನಮೆಂಟ್ ಅಂತ ನಾವು ತೊಗೊಂಡ್ರೆ, ಆ ಟೂರ್ನಮೆಂಟಲ್ಲಿ ನಮ್ಗೆ ಆಡೋದಕ್ಕೆ ಬರುತ್ತೆ, ಬಟ್ ಗೆಲ್ಲೋದಕ್ಕೆ ಹೆಂಗೆ ಬರುತ್ತೆ? ಸೊ ದೇರ್ ಇಸ್ ಅ ಪ್ರಾಸ್ಪೆಕ್ಟಿವ್. ನಾನೀಗ ಆಡ್ತಾ ಇದ್ದೀನಿ ಅಂತಂದರೆ ಗೆಲ್ಲೋದಕ್ಕೆ ಆಡಬೇಕಲ್ವ?
ಸೊ ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಅಂತ ಪಾರ್ಟಿಸಿಪೇಷನ್ಸ್ಗೆ ಅಂತ ಹೋಗೋದಾದರೆ ನಿನ್ಗೇನೂ ಬೇಕಾಗಿಲ್ಲ ಅಲ್ಲಿ. ಬಟ್ ನಿಂದೇನೋ ಒಂದು ಟ್ರೇಡ್ ಮಾರ್ಕ್ ನಿಲ್ಲಬೇಕು, ಇಲ್ಲ ನೀನೇನು ಅಂತ ತೋರಿಸ್ಬೇಕು. ಸೊ ನನ್ನ ಟ್ರಿಗರ್ ಪಾಯಿಂಟ್ಸ್ಗಳು ಆ್ಯಸ್ ಯು ಆಸ್ ಮೀ, ಲೈಕ್ ನನಗೊಂದಷ್ಟು ಪ್ರಶ್ನೆಗಳು ಕಾಡ್ತಿತ್ತಲ್ವ. ಆ್ಯಂಡ್ ನನಗೇನು ಸೀರಿಯಲ್ ಆದಮೇಲೆ ನನಗೇನು ಸಿಗಬೇಕು ಅಂತ ನಾನು ಹೊಡೆದಾಡ್ತಾ ಇದ್ನಲ್ಲ, ಅದನ್ನು ನಾನು ತೋರಿಸ್ಬೇಕು ಅಂತಲೇ ಹೋಗಿದ್ದು. ಸೊ ಮೋರ್ ಆನ್ ಲೈಕ್ ಈ ಬಿಗ್ ಬಾಸ್ ಶೋ ಅಂತ ಬಂದಾಗ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ವಿಷಯಗಳು ಬರುತ್ತೆ. ನನ್ನ ಸುತ್ತ ಇರೋರೇ ಒಂದಷ್ಟು ವಿಷಯಗಳನ್ನ ಹೇಳಿದರು, ಇಲ್ಲಿ ಹೋದರೆ ನೆಗೆಟಿವ್ ಆಗಿಬಿಡತ್ತೆ, ನಿನ್ನ ತೋರಿಸೋ ರೀತಿಗಳು ಬೇರೆ ಆಗುತ್ತೆ, ಅದು ಇದು ಅಂತೆಲ್ಲ. ಎಡಿಟ್ ಕಂಟ್ರೋಲಲ್ಲಿ ಇರಲ್ಲ, ನ್ಯಾರೇಟಿವ್ ಕಂಟ್ರೋಲಲ್ಲಿ ಇರಲ್ಲ, ನಿಂಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿರಲ್ಲ, ನಿನ್ನ ಸೆಲ್ಫ್ ಕಂಟ್ರೋಲ್ ಇರಲ್ಲ. ಸೊ ನಿನ್ನ ಒಳಗೋದಾಗ ಏನೇನಾಗುತ್ತೆ, ಸೊ ಅಲ್ಲಿ ಆಡಬೇಕಾದ್ರೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಬಂದಿತ್ತು. ಸೊ ಅದನ್ನೇ ಹೇಳಿದ್ದು, ನಾನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಪ್ಲ್ಯಾನ್ ಆಸ್ ಇನ್ ಲೈಕ್ ನನಗೆ ಆ ಶೋಗೆ ಕೊನೆ ತನಕ ನಿಲ್ಲೋದಕ್ಕೆ ಏನು ಬೇಕು ಆ್ಯಂಡ್ ನನ್ನಲ್ಲಿ ಏನು ಬದಲಾವಣೆಗಳು ಬೇಕು ಅನ್ನೋದಕ್ಕೋಸ್ಕರ ಐ ಪ್ಲ್ಯಾನ್ ಮೈಸೆಲ್ಫ್ ಲೈಕ್ ನೀನು ಹೋದರೆ ಅಲ್ಲಿ ನಿಂತ್ಕೊಳ್ಳೇಬೇಕು, ಅದಕ್ಕೆ ನಿನ್ನಲ್ಲಿ ಏನು ಬದಲಾವಣೆ ಬೇಕು ಅಂತ ನೋಡಿದಾಗ ಒಂದಷ್ಟು ಕಟ್ ಆಫ್ಗಳೇ ಇತ್ತು ನನ್ನಲ್ಲಿ. ಕಂಫರ್ಟಬಲ್ ಶೇರಿಂಗ್ ಇಟ್? ಶೋರ್. ಅಂದರೆ ಒಂದಷ್ಟು ವಿಷಯಗಳನ್ನ ನಾನು ಹೇಳ್ಕೊಳ್ಳೇಬಾರ್ದಾಗಿತ್ತು. ಅಂದರೆ ಕೋಪ, ನನಗೆ ತುಂಬ ಕೋಪ ಬರುತ್ತೆ, ಮ್ಯಾಕ್ಸಿಮಮ್ ಕೋಪ. ನಂಗೆ ಟ್ರಿಗರ್ ಪಾಯಿಂಟ್ಸ್ ಲೈಕ್ ಹಿಂಗೆ ಟ್ರಿಗರ್ ಆಗ್ತೀನಿ ನಾನು ಆ ಥರ ಪಾಯಿಂಟ್ಸ್ಗಳನ್ನೆಲ್ಲ ಕಟ್ ಡೌನ್ ಮಾಡ್ಕೋಬೇಕಾಯಿತು. ಆ್ಯಂಡ್ ನಾನು ಮಾತು ಕಡಿಮೆ, ಕೈ ಜಾಸ್ತಿ ಮಾತಾಡುತ್ತೆ ಅಂತ ಒಂದಿಷ್ಟು ವಿಷಯಗಳಿತ್ತು ಫ್ರೆಂಡ್ ಸರ್ಕಲ್ ಕಡೆಯಿಂದ. ಸೊ ಅದೇನಕ್ಕೆ ಬರುತ್ತೆ ಅಂತ ನೋಡಿದೆ ಅನ್ನೋದಾದರೆ ಕ್ಲೋಸ್ ಸರ್ಕಲಲ್ಲೇ ಬರ್ತಾಯಿದ್ದದು. ಸೊ ಇಟ್ಸ್ ನಾಟ್ ವಿತ್ ದ ನ್ಯೂ ಪೀಪಲ್. ಸೊ ಈ ಥರದ್ದು ಒಂದಷ್ಟು ವಿಷಯಗಳನ್ನ ನನ್ನನ್ನು ನಾನು ಎಮೋಷನಲಿ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ನಾನು ಇದನ್ನು ಮೆನ್ಷನ್ ಮಾಡ್ತೀನಿ, ಯಾಕಂದರೆ ನನ್ನ ತಾಯಿಗೆ ತುಂಬ ಹತ್ರ ಇರೋದ್ರಿಂದ. ಸೊ ನನ್ನ ತಾಯಿ ವಿಷಯಗಳು ಒಂದಷ್ಟು, ಅಂದರೆ ನನ್ನ ತಾಯಿ ನಾವು 4 ತಿಂಗಳು ಬಿಟ್ಟು ಹೋಗ್ತಾಯಿದ್ದೀನಿ ನಾನು. ಸೊ ಅವ್ರು ಇಲ್ದಲೇ ನಾನು ಹೇಗೆ ಬದುಕಬೇಕು ಆ್ಯಂಡ್ ಅವ್ರಿಗೆ ಏನು ಹೇಳೋಗ್ಬೇಕು. ಸೊ ಈ ಒಂದಷ್ಟು ವಿಷಯಗಳು, ಫ್ರೆಂಡ್ಸ್ನ ಬಿಟ್ಟಿರ್ತೀವಿ. ಸೊ ಈಗೇನಾದರೂ ಒಂದು ಹೊಸ ಕೆಲಸ ಮಾಡ್ತಾಯಿದ್ದೀವಿ, ಇಲ್ಲ ಫ್ರಸ್ಟ್ರೇಟ್ ಆಗ್ತೀವಿ, ಏನಕ್ಕಾದರೂ ಒಂದಕ್ಕೆ ನಮಗೆ ರಿಲೇಟಬಲ್ ಫ್ರೆಂಡ್ಸ್ ಇರ್ತಾರೆ ನಮಗೆ. ಸೊ ಈ ವಿಷಯನ ಇವನ ಹತ್ರ ಶೇರ್ ಮಾಡ್ತೀನಿ, ಇವನ ಹತ್ರ ಈ ವಿಷಯ ಶೇರ್ ಮಾಡ್ತೀನಿ ಅಂತ. ಸೊ ನಂಗೆ ಅಲ್ಲಿ ಒಳಗೆ ಹೋದಾಗ ನಾನು ಒಬ್ಬನೇ ಇರೋದು. ಸೊ ಯಾವ ಥರ ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಂಡು ಆ ವಿಷಯಗಳನ್ನೆಲ್ಲ ಡೀಲ್ ಮಾಡ್ತೀಯಾ. ಇಲ್ಲಿ ನಮ್ಗೆ ಹೊರಗಡೆ ಆದರೆ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಖುಷಿಯಾಗಿ ಮಾತಾಡ್ತೀನಿ, ಹಿಂದೆಗಡೆ ಹೋಗಿ ಬೈಕೋತೀನಿ. ಸೊ ನಿಮಗೆ ಗೊತ್ತಾಗಲ್ಲ. ಬಟ್ ಅಲ್ಲಿ ಒಳಗಡೆ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡಿ ಹಿಂದೆ ಹೋಗಿ ಬೈಕೊಂತಾರೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊತೀಯಾ? ಯು ಕುಡಂಟ್ ಇವನ್ ಕಂಟ್ರೋಲ್. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡುತ್ತಾನೆ, ಹಿಂದೆ ಹೋಗಿ ಬೈಕೊಂಡಿದ್ದಾನೆ ಅಂತಂದರೆ ನಮ್ಮ ಫೇಸ್ ಆಫ್ ಮೈಂಡೇ ಚೇಂಜ್ ಆಗಿಬಿಡುತ್ತೆ, ಏನು ಈ ವ್ಯಕ್ತಿ ಹಿಂಗೆ ಅಂತ. ಬಟ್ ಅವ್ನ ಜೊತೆಗೆ ನೀನು ಆಟ ಆಡಬೇಕು ಆ್ಯಂಡ್ ಗೆಲ್ಲಬೇಕು ಆ್ಯಂಡ್ ನೆಕ್ಸ್ಟ್ ಡೇ ನೀನು ಅವನ ಜೊತೆ ತುಂಬ ಪ್ರೀತಿಯಿಂದ ಇರಬೇಕು ಅಂತಂದರೆ ಯು ಶುಡ್ ಪ್ಲ್ಯಾನ್. ಸೊ ಈ ಥರ ಪ್ಲ್ಯಾನಿಂಗ್ಸ್ಗಳು ನನಗೆ ವರ್ಕ್ ಆಯಿತು ಈ ಬಿಗ್ ಬಾಸ್ ಮನೇಲಿ. ಈಗ ಒಂದು ರೋಲರ್ ಕೋಸ್ಟರ್ ರೈಡ್ ಹೆಂಗಿರುತ್ತೋ, ನನಗೆ ಬಹುಶಃ ಎಲ್ಲರೂ ಅವ್ರವ್ರದೇ ರೋಲರ್ ಕೋಸ್ಟರ್ ರೈಡಲ್ಲಿ ಕೂತಿರ್ತಾರೆ. ಈ ನಮ್ಮ ಬೆಂಗಳೂರದು ಲೆಕ್ಕಕ್ಕೆ ತೊಗೊಂಡ್ರೆ ವಂಡರ್ಲಾದಲ್ಲಿ ಒಂದಿದೆ. ನಾನು ರೀಸೆಂಟಾಗಿ ದುಬೈಗೆ ಹೋಗಿ ಬಂದೆ, ವರ್ಲ್ಡ್ಸ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡೆ. ಕೆಲವು ಸತಿ ನಂಗೆ ಅನ್ಸುತ್ತೆ ಬಿಗ್ ಬಾಸ್ ಅಂತಾರೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ರೈಡಲ್ಲಿ ಕೂತ್ಕೊಂಡಂಗೆ 240 ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಾರೆ, ಕೂತ್ಕೊಳ್ಳೋರ್ಗೂ ಮೀಟರ್ ಇರುತ್ತೆ. ಏನೋ ನಾನು ನೋಡ್ಬಿಡ್ತೀನಿ ಅಂತ. ಆಮೇಲೆ ಅದು ಯಾವ್ಯಾವುದೋ ಇಂಟೆನ್ಸಿಟಿ ಹೆಂಗೆಂಗೋ ಹೋಗ್ಬಿಡುತ್ತೆ. ಅಂದರೆ ಆ ಥರ ನಿಮಗೆ ಅನಿಸಿದ್ದು ಮೊಮೆಂಟ್ ಏನು? ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ, ನಿಮ್ಮ ಲೆಕ್ಕಕ್ಕೆ ಕೈ ಮೀರಿ ಹೋದಂಥ ಯಾವ್ದಾದ್ರು ಕ್ಷಣಗಳನ್ನು ಇವತ್ತು ನೀವು ಹಿಂದೆ ತಿರುಗಿ ನೋಡ್ತೀರಾ? ಮನೆ ಒಳಗೆ ಸೊ ನನಗೆ 2 ಪಾಯಿಂಟ್ ಇದೆ. ಒಂದು, ತುಂಬ ಕ್ಲೋಸ್ ಆಗಿದ್ದಿದ್ದು ಚೈತ್ರಕ್ಕನ ಜೊತೆ ಜಗಳ ಆಡಿದಾಗ. ಸೊ ನಥಿಂಗ್, ಏನೂ ಇಲ್ಲ, ಪಾಯಿಂಟೇ ಇಲ್ಲ ಜಗಳ ಆಡಿದಾಗ. ಸೊ ನಾನು ಅದನ್ನು ತುಂಬ ಕಂಟ್ರೋಲ್ ಮಾಡ್ಕೊಂಡು ಅಷ್ಟು ದಿನಗಳು ಬಂದಿದ್ರೂ ಆ ಪಾಯಿಂಟೇ ಇಲ್ದಿದ್ದ ಪಾಯಿಂಟಿಗೆ ಜಗಳ ಆಡಿಬಿಟ್ಟೆ ನಾನು. ಎಷ್ಟೋ ಪಾಯಿಂಟ್ಗಳಿಗೆ ಜಗಳ ಆಡಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ನಾನು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೆ. ಆ್ಯಂಡ್ ಇದು ಮೇಜರಾಗಿ ಜಗಳ ಆಡಿದ್ದು ನನಗೆ ತುಂಬಾ ಹರ್ಟ್ ಆಗಿತ್ತು. ಸೊ ಐ ಆಮ್ ನಾಟ್ ಹಿಯರ್ ಟು ಡೂ ದಿಸ್. ಆ್ಯಂಡ್ ಒಂದು ಗೇಮಲ್ಲಿ ನಾನು ಕಂಟ್ರೋಲ್ ಮಿಸ್ ಆಗಿ ಆಡಿದ್ದ ಆಟ. ಆ್ಯಂಡ್ ಐ ಟೋಲ್ಡ್ ಬಿಗ್ ಬಾಸ್, ನಾನು ಈ ಥರ ಆಡೋನಲ್ಲ, ನನಗೆ ಲಾಸ್ಟ್ ಬಾಲು ನೀನು 6 ರನ್ ಹೊಡಿಲೇಬೇಕು, ಸೋತೆ ಆಚೆ ಬಂದೆ ಇಲ್ಲ ಹೊಡೆದೆ ಆಚೆ ಬಂದೆ ಅಂತಂದ್ರೂ ಐ ವಿಲ್ ಬಿ ದ ಸೇಮ್ ಪರ್ಸನ್. ವಾವ್, ಐ ಡೋಂಟ್ ಡೂ ಎಕ್ಸಾಜುರೇಷನ್ಸ್ ಆ್ಯಂಡ್ ಆಲ್. ಐಲ್ ಬಿ ಕಂಪೋಸ್ಡ್, ಕೂಲ್, ಲೈಕ್ ಓಕೆ ಗೆದ್ದೆ ಇಲ್ಲ ಸೋತೆ. ಸೊ ದೇರ್ ಇಸ್ 2 ಡಿಫ್ರೆಂಟ್ ಡೈಮೆನ್ಷನ್ಸ್ ಅಷ್ಟೇ, ನಥಿಂಗ್ ಮೋರ್ ದ್ಯಾನ್ ದಿಸ್. ಸೊ ಅಂತ ನೋಡೋನು ಈ 2 ವಿಷಯಕ್ಕೆ. ಆ್ಯಂಡ್ ಅಮ್ಮ ಬಂದಾಗ ನನ್ನ ಎಮೋಷನ್ಸ್ ನಾನು ತುಂಬ ಆಚೆಗೆ ಹಾಕಿದ್ದು. ಆಮೇಲೆ ಲುಕಿಂಗ್ ಲೈಕ್ ದಿಸ್, ಲೈಕ್ ನಾನು ಈ ಥರ ವಿಷಯಗಳಿಗೆ ಅಳ್ತೀನೋ ನಾನು ಅಂತ ಗೊತ್ತಾಗಿದ್ದ ಆ ವಿಷಯಗಳಿಗೆ. ಈ 2 ವಿಷಯ ನನಗೆ ತುಂಬ ಟ್ರಿಗರ್ ಮಾಡಿತ್ತು. ಯೂಶಲಿ ಎಲ್ಲರದ್ದು ಒಂದು ಲಿಮಿಟ್ಸ್ ಇರುತ್ತೆ. ನಿಮ್ಮ ಲಿಮಿಟನ್ನು ತುಂಬ ಪುಷ್ ಮಾಡಿದಂಥ ಘಟನೆ ಯಾವುದು ಎನ್ ಬಿಗ್ ಬಾಸ್? ಅಥವಾ ಐ ಡೋಂಟ್ ನೋ, ಲೈಫ್ಗಂತ ಕೇಳಲ್ಲ, ಲೈಫ್ಗಂತಲೇ ಕೇಳಿದ್ರೆ ಬೆಟರ್ ಮ್ಯಾಮ್. ಅಂದರೆ ಬಿಗ್ ಬಾಸ್ ಇಸ್ ಲೈಕ್ ನನ್ನ 30 ಇಯರ್ಸ್ ಏನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಲೈಫ್ನ. 30 years ಲೈಫ್ ಎಕ್ಸಾಮ್ ಏನು ಓದಿದ್ರಿ, ಅದಕ್ಕೆ ನೀವು ಆ ಕ್ವೆಶನ್ ಪೇಪರ್ ಎದುರ್ಸಕ್ಕೆ ಇನ್ ಬಿಗ್ ಬಾಸ್ ಲೆನ್ಸ್ ಕೂತಿದ್ದ ಎಕ್ಸಾಮ್ ಅದು. ಎಕ್ಸಾಕ್ಟ್ಲಿ ಮ್ಯಾಮ್, ಹಂಗೆ ಇತ್ತು ನನ್ನ ಬಿಗ್ ಬಾಸ್ ಮನೆ. ಆ್ಯಂಡ್ ಅಲ್ಲಿ ತುಂಬ ಜನ ಯಾವುದ್ಯಾವುದಕ್ಕೂ ಎಕ್ಸಾಜರೇಟ್ ಮಾಡಿ ಜಗಳ ಆಡ್ತಿರೋ ವಿಷಯ ಎಲ್ಲ ನಂಗೆ ತುಂಬ ಚಿಕ್ಕದಾಗಿ ಕಾಣಿಸಿತ್ತು.
ಯಾರ್ಯಾರು ತುಂಬ ದೊಡ್ಡದಾಗಿ ಹೇಳ್ತಾರಂಥ ವಿಷಯಗಳೆಲ್ಲ ನನಗೆ ಈ ಮ್ಯಾಟ್ರೇ ಅಲ್ವಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅನ್ನೋದೆಲ್ಲ ಕಾಣಿಸಿತ್ತು ನನಗೆ. ಬಿಕಾಸ್ ಮೇ ಬಿ ನಾನು ಆ 30 ವರ್ಷದನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ ಅಂತ ಅನಿಸುತ್ತೆ. ಸೊ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಮೇ ಬಿ ಈ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಮೇ ಬಿ ನಾನು ಸೂರಿ ಸರ್ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಲುಕ್ ಔಟ್ ದ ಲೈಫ್ ಇನ್ ಸಮ್ ಅದರ್ ಡೈಮೆನ್ಷನ್ಸ್. ಅಂದ್ರೆ ಯಾಕಂದ್ರೆ ನಾನು ನೋಡ್ದಂಗೆ ಇಲ್ಲಿ ಸೂರಿ ಸರ್ ಜೊತೆ ಕೆಲಸ ಮಾಡಿರೋ ತುಂಬಾ ಜನ ಮಾತಾಡಿದ್ದಾರೆ. ಅವರ ಪೇಂಟರ್, ಅವರಲ್ಲಿರೋ ಪೇಂಟರ್ ಬಗ್ಗೆ ಮಾತಾಡಿದ್ದಾರೆ. ಅವರು ಎಲ್ಲಾ ಕೆಲಸನೂ ಅವ್ರ ಮೈ ಮೇಲೆ ಹೇಳ್ಕೊಂಡು ಇವಾಗ ಅವ್ರು ಯಾರೋ ಮಾಡಕ್ ಸಿಕ್ಕಿಲ್ವಾ, ಇಮಿಡಿಯೇಟ್ ಆಗಿ ಎಗರಾಡೋ ಬದಲು ಅವರೇ ಹೋಗ್ಬಿಟ್ಟು ಅದು ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಈ ತರ ಇಲ್ಲಿ ಬರೋ ವ್ಯಕ್ತಿಗಳ ಮೂಲಕ ಒಂದು ವ್ಯಕ್ತಿತ್ವದ ಹೆಸರು ಆಚೆಗೆ ಬರ್ತಾ ಇರುತ್ತೆ. ಸೊ ನೀವು ನೋಡಿದ ಸೂರಿ ಸರ್ ಹೇಗೆ, ಅದು ನಿಮ್ಮ ಲೈಫನ್ನು ನೋಡೋ ರೀತಿನ ಹೆಂಗೆ ಬದಲಾಯಿಸ್ತು? ನಾನು ಸ್ವಲ್ಪ ದಿವಸ ಅಂದರೆ ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ಜಾಗಕ್ಕೋಸ್ಕರ ಹೊಡೆದಾಡ್ತಾ ಇದ್ದೆ. ಅಂದರೆ ಐ ಮೀನ್ ಟು ಸೇ ವಾಟ್ ಲೈಕ್ ಆರ್ಟಿಸ್ಟ್ ಆಗಿ ಒಂದು ಸ್ಟಾರ್ಗಿರಿಬೇಕು ಅಂತನೋ, ಇಲ್ಲ ನನ್ನ ಲೈಫಲ್ಲಿ ಇಷ್ಟು ದುಡ್ಡು ಮಾಡಬೇಕು ಅಂತನೋ, ಈ ಥರದ್ದು ಒಂದಷ್ಟು ಆಸೆಗಳಿತ್ತು ನನಗೆ. ಅಂದರೆ ಬಿಫೋರ್ ಬ್ಯಾಡ್ ಮ್ಯಾನರ್ಸ್ ಹ್ಯಾಪನ್, ಬ್ಯಾಡ್ ಮ್ಯಾನರ್ಸ್ ಮುಗಿಯೋದಕ್ಕಿಂತ ಮುಂಚೆ. ಸೊ ಆಫ್ಟರ್ ದಟ್ ಐ ಮೆಟ್ ಹಿಮ್. ನನಗೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳೂ ಅವ್ರ ಮಾತುಗಳಲ್ಲಿ ನನಗೆ ಅವ್ರು ಇನ್ನೂ ಸ್ಟ್ರಗ್ಲರ್ಸೇ ಅನ್ನೋ ಥರ ಕಾಣಿಸ್ಬಿಡ್ತು ನನಗೆ. ಈಗ ನೀನೇನೇ ಕೋಟ್ಯಾಂತರ ರೂಪಾಯಿ ಮಾಡೋ ಅಂಥ ಸಿನಿಮಾ ಮಾಡಿರ್ಬೋದು, ನೆಕ್ಸ್ಟ್ ನೀನು ಅದೇ ಥರದ ಸಿನಿಮಾ ಹುಡುಕ್ಬೇಕು ಅಂತಂದಾಗ ಯು ಆರ್ ಅ ಸ್ಟ್ರಗ್ಲರ್ ಎಂಡ್ ಆಫ್ ದ ಡೇ. ಯು ಹ್ಯಾವ್ ಟು ಡೂ ಇಟ್. ಎಂಥ ಸ್ಟಾರ್ ವಿರಾಟ್ ಕೊಹ್ಲಿ ಆದ್ರೂ ಆ್ಯಂಡ್ ನಾವು ವಿ ಎಕ್ಸ್ಪೆಕ್ಟ್ ಹಿಮ್ ಟು ಹಿಟ್ 100 ಪ್ರತಿ ಮ್ಯಾಚಿಗೂ. ಆ್ಯಂಡ್ ಇಫ್ ಯು ಡೋಂಟ್ ಹಿಟ್ ಇಟ್, ಲೈಕ್ ನನಗೆ ಡಿಸಪಾಯಿಂಟ್ ಆಗುತ್ತೆ. ನನಗೀಗ ನಾನು ಇಷ್ಟಪಡೋ ಸ್ಟಾರ್ ಸಿನಿಮಾ ಹಿಟ್ ಆಗಲಿಲ್ಲ ಅಂತಂದು ನನಗೆ ಬೇಜಾರಾಗುತ್ತೆ. ಆ್ಯಂಡ್ ಯಾರ್ದು ರೆಸ್ಪಾನ್ಸಿಬಿಲಿಟಿ ಅದು? ಸೊ ಎಂಡ್ ಆಫ್ ದ ಡೇ ನನ್ನ ಹೀರೋದು. ಸೊ ನನಗೆ ಈ ಥರ ವಿಷಯಗಳು ತುಂಬ ಸೆನ್ಸಿಬಲ್ ಆದಂಥ ವಿಚಾರ ಇದು. ಸೊ ನಂಗೆ ಅದು ಸೂರಿ ಸರ್ ಮುಖಾಂತರ ಅರ್ಥ ಆಯ್ತು. ನೀನು ಯಾವ ಸ್ಟಾರ್ ಬಗ್ಗೆ ಮಾತಾಡ್ತಿದ್ದಿ, ಯಾವ ದೊಡ್ಡ ಸ್ಟಾರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಿ. ಈಗ ನೀನು 10 ಸಿನಿಮಾ ಹಿಟ್ ಕೊಟ್ಟಿದೀಯಾ, ನಿನ್ನನ್ನು ಸ್ಟಾರ್ ಅಂತ ಜನ ಕರೆದಿದ ತಕ್ಷಣ ನೀನು ಸ್ಟಾರ್ ಅನ್ನೋ ಫೀಲಲ್ಲಿ ಇರ್ತೀಯ? ನೋ, ನಿನ್ನ ನೆಕ್ಸ್ಟ್ ಡೇನು ಅದೇ ಥರದ ಸಿನಿಮಾ ಮಾಡಿದ್ರೆ ನಿನ್ನ ಸ್ಟಾರ್ ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಚೇರ್ ಇಸ್ ನಾಟ್ ಪರ್ಮನೆಂಟ್. ನಿನ್ನ ಕ್ಯಾರೆಕ್ಟ್ರು ಇಂಪಾರ್ಟೆಂಟ್. ನೀನು ಅದನ್ನು ರಿಸೀವ್ ಹೆಂಗೆ ಮಾಡ್ತಿದ್ಯಾ ಆ್ಯಂಡ್ ನೀನು ಎಕ್ಸ್ಪ್ಲೋರ್ ಹೆಂಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಈ ಥರ ವಿಷಯಗಳು ನಂಗೆ ತುಂಬ ಸೆನ್ಸಿಬಲ್ ಆಗಿ ಅರ್ಥ ಆಯ್ತು ಹೋಯಿತು. ಸೊ ಅಲ್ಲಿ ನನಗೆ ಅದಕ್ಕೆ ನನಗೆ ಸೂರಿ ಸರ್ ಅಂದರೆ ಅಷ್ಟಿಷ್ಟ ಆಗ್ತಾರೆ. ಆ್ಯಂಡ್ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಅನ್ನೋದು ಎಷ್ಟೋ ವಿಷಯಗಳಲ್ಲಿ ಹೇಳ್ತಾರೆ. ಆ್ಯಂಡ್ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಅನ್ನೋದು ತುಂಬ ಕಡೆ ಹೇಳ್ತಾರೆ. ಸೊ ಈ ಥರ ವಿಷಯಗಳು. ಈವನ್ ಈಸ್ ಲೈಕ್ ಸೂಪರ್ ಹಿಟ್ ಡೈರೆಕ್ಟರ್. ನಮ್ಗೆ ಅವ್ರು ಕಾಣಿಸೋದು ತುಂಬ ಸಿಂಪಲ್ ಮ್ಯಾನಾಗಿ ಕಾಣಿಸ್ತಾರೆ. ಸೆಟ್ಟವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿರ್ತಾರೆ, ಸೆಟ್ಟವ್ರ ಜೊತೆ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಡೈರೆಕ್ಟರು ಸೆಟ್ ವರ್ಕ್ ಮಾಡೋರು ಯಾರು ಅಂತಲೂ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಅದು ನಮ್ಮನ್ನೆಲ್ಲೋ ಇನ್ಸ್ಪೈರ್ ಮಾಡುತ್ತೆ ಬೀಯಿಂಗ್ ಎ ಸ್ಟ್ರಗ್ಲರ್. ಹಿಂಗೆ ಅನ್ಸುತ್ತೆ. ಈ ಟ್ಯಾಗ್ಸು, ಸಕ್ಸಸ್ ಅಂದರೆ ಏನು, ಅಚೀವ್ಮೆಂಟ್ ಅಂದರೆ ಏನು, ಲೇಬಲ್ಸನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೆ ನಾವುಗಳು. ಕೊನೆಗೆ ಆ ಲೇಬಲ್ಲೇ ನಮಗೆ ಕ್ಯಾರೆಟ್ ಆಗ್ಬಿಟ್ಟು ಅದ್ರ ಹಿಂದೆ ನಾವೇ ಓಡ್ತಿರ್ತೀವಿ. ಒಂದಿನ ಅಲ್ಲಿ ಓಡಿದ್ಮೇಲೆ ಅಯ್ಯೋ ಇದಕ್ಕೆ ನಾವು ಹಿಂಗೆ ಓಡೋದು, ಯಾಕಂದ್ರೆ ಅವತ್ತು ಅಲ್ಲಿ ಬಂದಾಗ ಇನ್ನೊಂದು ಯಾವುದೋ ಕ್ಯಾರೆಟ್ ಕಾಣ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಈ 31-32 years of your life, as on today, if I ask you what is your goal ಅಥವಾ what is your purpose towards life ಅಂತ, it might sound too deep, ಬಟ್ ಐ ಫೀಲ್ ಈ ಥರ ಪ್ರಶ್ನೆಗಳು ಕೇಳ್ಕೊಳ್ಳೋಕ್ಕೆ ಒಂದು 20 ವರ್ಷದವರು ಅವ್ರ ಲೆಕ್ಕಕ್ಕೆ ಅವ್ರು ಮಾತಾಡ್ಬೋದು, 50 ವರ್ಷದವರು ಅದನ್ನು ಮಾತಾಡ್ಬೋದು. ಸೊ ನೀವು ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೀರಾ ವಿಕ್ರಮ್? ಮೇ ಬಿ ಅಂದರೆ ನಾನು ಇದನ್ನು ಬಿಗ್ ಬಾಸ್ ಮನೆಗೆ ಕಂಪೇರ್ ಮಾಡಿ ಹೇಳ್ತೀನಿ ಮ್ಯಾಮ್. ಅಂದರೆ ನಾನು ಈ ಒಂದು ಏನು 30 years ಆಫ್ ಲೈಫ್ನ ನಾನು ಬಿಗ್ ಬಾಸ್ ಮನೆ ಒಳಗೆ ಕೇಳಿದೆ. ಇಟ್ಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಷ್ಟೋ ಕೋಪ ಬರಲ್ವಾ, ಸಂತೋಷ ಆಗಲ್ವಾ, ಆ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ನಾನು ಒಬ್ಬ ತ್ರಿವಿಕ್ರಮ್ ಆಗಿ ನಾನು ಏನು ಆಚೆ ಇದ್ದೀನಿ ಆ್ಯಂಡ್ ಮನೇಲಿ ಏನಿರ್ತೀನಿ ಅದನ್ನೇ ನಾನು ಬಿಗ್ ಬಾಸ್ ಮನೆಯಲ್ಲೂ ಕಳೆದಿದ್ದು. ಆ್ಯಂಡ್ ಆಚೆ ಬಂದಿದ ತಕ್ಷಣ ನಾನು ಏನು ಸಕ್ಸಸ್ ನೋಡಿದ್ನೋ, ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಗೆಟ್ ದಟ್ ಕಪ್. ಅಂದರೆ ನಾನು ಅದನ್ನು ಮೆನ್ಷನೂ ಮಾಡ್ತೀನಿ, ಯೋಗ್ಯತೆ ಇರೋರಿಗೆ ಮಾತ್ರ ನೀನು ಈ ಕಪ್ ಹೋಗು, ನನಗೇನು ಅವಶ್ಯಕತೆ ಇಲ್ಲ. ನಾನೇನಾದರೂ ಇದಕ್ಕೆ ಅರ್ಹತೆ ಇದೆ ಅಂದರೆ ಮಾತ್ರ ನೀನು ನನ್ನ ಹತ್ರಕ್ಕೆ ಬಾ, ಆ್ಯಂಡ್ ಐಲ್ ಕ್ಯಾರಿ ಯು ಅಂತ ಹೇಳ್ತೀನಿ. ನಾನು ನಿನ್ನನ್ನು ಲಿಫ್ಟ್ ಮಾಡಲ್ಲ, ಐಲ್ ಕ್ಯಾರಿ ಯು ಅಂತ ಹೇಳ್ತೀನಿ. ಸೊ ಲಿಫ್ಟ್ ಈಸ್ ಅ ಡಿಫ್ರೆಂಟ್ ವರ್ಡ್. ನಾನು ನಿನ್ನನ್ನು ಲಿಫ್ಟ್ ಮಾಡೋ ಅಷ್ಟು ಇನ್ನೂ ಬೆಳೆದಿಲ್ಲ, ನಾನು ನಿನ್ನ ಜೊತೆ ನನ್ನ ಜರ್ನಿಲಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ದಿಸ್ ಆಲ್ ದ ವರ್ಡ್ಸ್. ಅಂದರೆ ನನಗೆ ಆಚೆ ಬಂದಿದ ತಕ್ಷಣ ಏನು ಸಕ್ಸಸ್ ನೋಡೋದು ಅಂದರೆ ಏನು ಜನಗಳೆಲ್ಲ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೈ ಲೈಫ್ ಹ್ಯಾಸ್ ಟು ಬಿ ದಿಸ್. ಸೊ ಎಂಡ್ ಆಫ್ ಮೈ ಕೆರಿಯರ್ ಆರ್ ಸಮಥಿಂಗ್ ಲೈಕ್ ಇನ್ನೊಂದು 20 ವರ್ಷ 30 ವರ್ಷ ಆದಮೇಲೆ ನಾನು ತಿರುಗಿ ನೋಡಿದ್ರೆ ಜನ ಎಲ್ಲ ನಾನು ಮಾಡಿರೋ ಕೆಲಸದ ಬಗ್ಗೆ ಮಾತಾಡ್ತಾ ಇರಬೇಕು. ಸೊ ನಾನು ಇದ್ದಿದ್ದ ರೀತಿ ಬಗ್ಗೆ ಮಾತಾಡ್ತಾ ಇರಬೇಕು. ಆ್ಯಂಡ್ ನೀನು ಇದರಲ್ಲಿದ್ದೆ, ಇದನ್ನು ಚೆನ್ನಾಗಿ ಮಾಡಿದೆ. ಈಗ ನಾನು ಹೆಂಗೆ ಸೂರಿ ಸರ್ನ ನೆನೆಸ್ಕೋತಾ ಇದ್ದೀನಿ, ಆ ಥರ ನನ್ನ ಸುತ್ತ ಇರೋರು ಒಂದಷ್ಟು ಜನ ನೆನೆಸ್ಕೋಬೇಕು. ಆ್ಯಂಡ್ ಮೈ ಫ್ರೆಂಡ್ ಆಸ್ ಟು ಬಿ ಲೈಕ್, ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಬಗ್ಗೆ ಪ್ರೌಡಾಗಿರಬೇಕು. ಇವನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋ ವಿಷಯಗಳಲ್ಲಿ. ಆ್ಯಂಡ್ ನನ್ನ ತಾಯಿ ಯಾವಾಗಲೂ ಪ್ರೌಡಾಗಿರಬೇಕು, ನನ್ನ ಮಗನ ಥರ ಮಗ ಇಲ್ಲ ಬಿಡು ಅಂತ. ಸೊ ಈ ಥರ ವಿಷಯಗಳು ನನಗೆ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಆ್ಯಸ್ ಆನ್ ಟುಡೇ ಯು ಆರ್ ಚೇಸಿಂಗ್
ಒಂದು ಜನಗಳ ಬಾಯಲ್ಲಿ ನಾನು ಇರಬೇಕು. ದೇ ಶುಡ್ ಫೀಲ್ ಪ್ರೌಡ್ ಅಬೌಟ್ ಮೈ ವರ್ಕ್ ಅಂಡ್ ಐ ಶುಡ್ ಇನ್ಸ್ಪೈರ್ ಪೀಪಲ್ ಇನ್ ಅ ವೇ. ಸಮ್ ಅಂದರೆ ಒಂದು ಸೋಷಿಯಲ್ ವ್ಯಾಲಿಡೇಷನ್, ಅಷ್ಟು ನಾನಿದ್ದೀನಿ, ನಾನಿದು ಮಾಡಿದೆ ಅನ್ನೋದು.